ಕ್ಷಮಿಸ್ರಪ್ಪ, ಇದನ್ ಬಿಟ್ರೆ ಪ್ರಸಾದಕ್ಕೆ ಇನ್ನೇನಿಲ್ಲ. ಇವಾಗ ಇಷ್ಟಾದ್ರೂ ಇದೆ. ಆದ್ರೆ ಒಂದ್ ಕಾಲದಲ್ಲಿ ಈ ಊರು, ಈ ದೇವಸ್ಥಾನ ಎಷ್ಟು ಚೆನ್ನಾಗಿ ನಡೀತಿತ್ತು ಗೊತ್ತೇನಪ್ಪ. ಆ ತಿಮ್ಮಾರೆಡ್ಡಿ ಕಡೆಯವರು ಯಾವಾಗ ಇಲ್ಲಿ ಕಾಲಿಟ್ರೋ ಅವತ್ತೇ ಈ ಊರಿನ ಸಂತೋಷ ಮಣ್ಣಾಗೋಯ್ತು. ಇಲ್ಲಿನ ಕುಟುಂಬಗಳೆಲ್ಲ ಗೋಡೆ ಮೇಲೆ ಫೋಟೋ ಆಗಿರ್ತಾರೆ. ಪಕ್ಕದಲ್ಲಿರೋನ ತಲೆನ ಕತ್ತರಿಸಿದ್ರೆ ಸರಿ, ಸುಮ್ನೆ ನೋಡ್ಬೇಕಷ್ಟೇ, ಇಲ್ಲಾಂದ್ರೆ ಪ್ರಾಣನ ಕಳ್ಕೋಬೇಕಾಗತ್ತೆ. ಎಲ್ಲರಿಗೂ ನಿನ್ ಮಗನ್ ತರ ಎದುರಿಸಿ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೆ ಆಗೋಲ್ಲ. ವಾಸಿಯಾಗಕ್ಕೆ ಎಷ್ಟು ದಿವಸ ಬೇಕು? ಗಾಯ ಏನೋ ಬೇಗ ಆರೋಗುತ್ತೆ, ಆದ್ರೆ ಅವನಲ್ಲಿರೋ ಭಯ ಕಡಿಮೆ ಆಗುತ್ತಾ ಅಂತ ಹೇಳಕ್ಕಾಗಲ್ಲ. ಹಾಗಲ್ಲ ಅಣ್ಣ, ಅವನ್ ಭಯ ಕಡಿಮೆ ಆದ್ರೆ ಮಾತ್ರ ಕೋಮಾಯಿಂದ ಹೊರಗ್ ಬರಕ್ ಆಗೋದು. ಎಷ್ಟು ಜನ ಹೊಡೆದ್ರು? ಒಬ್ನೇ ಅಣ್ಣ. ಯಾರವನು? ಸುಬ್ರಹ್ಮಣ್ಯನ ಒಬ್ಬರಿಗೆ ಬಂದಿದ್ರ? ಅಣ್ಣ, ಈ ಸರ್ತಿ ನಾನು ಹೋಗ್ತೀನಿ. ಅವನ್ ಬಂದ್ರೆ ನಿನ್ನ ಕಣ್ಣು ಮುಂದೆನೆ ಅವನ್ ಸಾಯಿಸ್ತೀನಿ, ಇಲ್ಲ ಅಂದ್ರೆ ಅವನ್ ತಲೆ ಎತ್ಕೊಂಡ್ ಬರ್ತೀನಿ. ಏಯ್ ಬನ್ರ. ಅಣ್ಣ, ಒಂದ್ 50 ರೂಪಾಯಿ ಚಿಲ್ಲರೆ ಕೊಡೋಣ. ವಿಷಯ ಗೊತ್ತಾ? ಏನು? ರಾತ್ರಿ ಶರತ್ ರೆಡ್ಡಿನ ಹೊಡೆದ್ರಂತೆ. ಹೌದಾ? ಹಾ, ಹೌದಕ್ಕ, ರಾತ್ರಿ ಯಾರೋ ಶರತ್ ರೆಡ್ಡಿಗೆ ಸಾಯಂ ಹೊಡೆದ್ರಂತೆ. ಸತ್ತಿದ್ರೆ ಸರಿ ಇರ್ತಿತ್ತು. ತಗೊಳಪ್ಪ. ಏನಪ್ಪ ಪುರೋಹಿತ್ರೆ, ವಿಷಯ ಗೊತ್ತಾಯ್ತಾ? ಆ ಶರತ್ ರೆಡ್ಡಿನ ಯಾರೋ ಸಾಯಂಗ್ ಹೊಡೆದಿದಾರಂತೆ. ಹೌದಾ? ದೇವ್ರಿಗೆ ಅರ್ಚನೆ ಮಾಡ್ಬಿಡು. ಸುಬ್ರಹ್ಮಣ್ಯ ಹರೋಹರ. ನೀನ್ ಹೇಳ್ತಾರ ನಿಜನಾ? ನಿಜ ಅಣ್ಣ. ಇದೇ ಅಲ್ವಾ ಹಬ್ಬ ಅಂದ್ರೆ? ಏನಣ್ಣ ರಂಗಣ್ಣ, ಹಬ್ಬ ಇವತ್ತು ಶುರು ಆಗಿದೆ. ಬನ್ನಿ ಬನ್ನಿ, ಬೇಗ ಬನ್ನಿ. ಯೋ, ವಿಷಯ ಗೊತ್ತಾಯ್ತಾ? ಶರತ್ ರೆಡ್ಡಿಗೆ ಹೊಡೆದ್ಬಿಟ್ಟವ್ರಂತೆ. ಹೊಡೆದ್ರಂತ? ಶರತ್ ರೆಡ್ಡಿಗೆ ಹೊಡೆದ್ಬಿಟ್ರಂತೆ. ಯೋ ಆಟೋಣ, ಶರತ್ ರೆಡ್ಡಿಗೆ ಹೊಡೆದ್ರಂತೆ. ಕೇಳಿಸ್ಕೊಂಡ? ಆ ಶರತ್ ರೆಡ್ಡಿಗೆ ಯಾರೋ ಹೊಡೆದ್ಬಿಟ್ಟಿದಾರಂತೆ. ಹೊಡೆದಿದಾರಪ್ಪ? ಹೌದಮ್ಮ. ಬನ್ನಿ ಬನ್ನಿ, ಬೇಗ ಬನ್ನಿ, ಹಬ್ಬ ಇವತ್ತು ಶುರು ಆಗಿದೆ. ಈ ದಿನ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ನಮಗೂ ಕೂಡ ಒಳ್ಳೆ ದಿನ ಬಂದಿದೆ. ಎಲ್ಲಿದ್ದಾನ ಅವನು? ಎಲ್ಲಿದ್ದಾನ? ಎಲ್ಲಿದನೋ? ನಮ್ಮ ಹುಡುಗನ ಮೇಲೆ ಕೈ ಎತ್ತಿದ ಸುಬ್ರಹ್ಮಣ್ಯ ಎಲ್ಲಿದ್ದಾನೆ ಅಂತ ಹೇಳೋ. ಅವ್ರು ಹೇಳೋ ತನಕ ಅವ್ರ ಹೆಸರು ಕೂಡ ನನಗೆ ಗೊತ್ತಿರ್ಲಿಲ್ಲ. ಆದ ಈಗ ಹೆಸರು ಗೊತ್ತಾಗಿದೆ. ಆ ಬೆಟ್ಟದ ಮೇಲೆ ದೇವರೇ ಬಂದಿದ್ದೇನೆ ಅಂತ ಈಗ ನನಗೆ ಗೊತ್ತಾಗಿದೆ. ನನಗೆ ಗೊತ್ತು, ಆದ್ರೆ ನಾನು ಹೇಳಲ್ಲ. ಅಣ್ಣ